ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇಂಗು ಗುಂಡಿಯಲ್ಲಿ ಅಸ್ಥಿ ಪಂಜರದ 4ರಿಂದ 5 ಮೂಳೆಗಳು ಪತ್ತೆಯಾಗಿದೆಯಂತೆ. ಬೇಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಆಗಿದೆ. ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ 2 ದಿನದ ಹಿಂದೆ ಈ ಅಸ್ಥಿ ಪಂಜರದ ಮೂಳೆಗಳಂದರೆ 4ರಿಂದ 5 ಮೂಳೆಗಳು ಪತ್ತೆಯಾಗಿರೋದು ನಾನಾ ಪ್ರಶ್ನೆಗಳಿಗೆ ಕಾರಣ ಆಗ್ತದೆ. ಇದು ಮನುಷ್ಯರದ ಅಥವಾ ಪ್ರಾಣಿಗೆ ಸೇರಿದ್ದ? ಸದ್ಯಕ್ಕೆ ತತ್ಕ್ಷಣಕ್ಕೆ ಅದನ್ನು FSLಗೆ ರವಾನೆ ಮಾಡೋ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಅಪಾರ್ಟ್ಮೆಂಟ್ನ ಇಂಗು ಗುಂಡಿ ಸ್ವಚ್ಛ ಮಾಡಬೇಕಾದ್ರೆ ಇದು ಪತ್ತೆ ಆಗಿರೋದಂತೆ. 2 ದಿನದ ಹಿಂದೆ ಆಗಿರೋದು. ಸೊ ಬೇಗೂರು ಪೊಲೀಸರಿಂದ ತನಿಖೆ ಮುಂದುವರಿತಾ ಇದೆ. ಸಾಮಾನ್ಯವಾಗಿ ಅದು ಎಷ್ಟು ವರ್ಷದ ಹಿಂದಿಂದು, ಯಾವ ರೀತಿಯಲ್ಲಿ ಸಾವಾಗಿರೋದು ಅದೆಲ್ಲವೂ ಕೂಡ ಈ ಮೂಳೆ ಸಿಕ್ಕಿದ್ರೂ ಗೊತ್ತಾಗತ್ತೆ. ಯಾವುದಾದ್ರೂ ವ್ಯಕ್ತಿಗೆ ಸೇರಿದ್ದ ಇದು ಅದನ್ನೆಲ್ಲ ಥರೋ DNA ಅನಾಲಿಸಿಸ್ ಕಳಿಸ್ತಾರೆ. ಒಂದು ವೇಳೆ ವ್ಯಕ್ತಿಗೆ ಸೇರಿದ್ದು ಅಂತ ಆದರೆ ಅದು ತುಂಬ ದೊಡ್ಡ ಸುದ್ದಿ ಆಗುತ್ತೆ. ಸೊ ನೋಡಬೇಕು. ಆರಂಭಿಕ ಹಂತದಲ್ಲಿ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ 4ರಿಂದ 5 ಮೂಳೆಗಳು ಇಂಗುಗುಂಡಿ ಜಾಗದಲ್ಲಿ ಪತ್ತೆಯಾಗಿದೆಯಂತೆ. ಮಳೆ ನೀರನ್ನು ಶೇಖರಿಸೋದಕ್ಕೋಸ್ಕರ ಈ ಇಂಗುಗುಂಡಿಗಳನ್ನು ಓಪನ್ ಮಾಡಬೇಕು ಅನ್ನೋದು ರೂಲ್ಸ್, ಅಪಾರ್ಟ್ಮೆಂಟ್ನ ರೂಲ್ಸ್. ಸೊ ಅದನ್ನು ಕ್ಲೀನ್ ಮಾಡೋದಕ್ಕೆ ಹೋದ ಟೈಮ್ನಲ್ಲಿ ಈ ಅಸ್ಥಿ ಪಂಜರಗಳು ಪತ್ತೆಯಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ಆರಂಭಿಕ ಹಂತದಲ್ಲಿ ಪತ್ತೆ ಆಗಿರೋ ಅಸ್ಥಿ ಪಂಜರ ಯಾರದ್ದು, ಮನುಷ್ಯರದ್ದ ಅಥವಾ ಪ್ರಾಣಿಗಳದ್ದ? ಏನು ಮಾಹಿತಿ ಸಿಗ್ತಾ ಇದೆ ಪೊಲೀಸರಿಂದ? ತನಿಖೆ ಹೇಗೆ ಸಾಗ್ತಾ ಇದೆ? ಮಮತಾ, ಬೆಂಗಳೂರಿನ ಬೇಗೂರು ಅಪಾರ್ಟ್ಮೆಂಟ್ನಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿರುವಂಥ ಘಟನೆ ನಡೆದಿರುವಂಥದ್ದು. ಅಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಇಂಗು ಗುಂಡಿಯನ್ನು ತೆಗೆಯುವಂಥ ಸಂದರ್ಭದಲ್ಲಿ 2-3 ಅಸ್ಥಿ ಪಂಜರಗಳು ಸಿಕ್ಕಿದ್ದಾವೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಸಿಕ್ಕಿರುವಂಥ ಅಸ್ಥಿ ಪಂಜರಗಳನ್ನು ಈಗಾಗಲೇ ಬೇಗೂರು ಪೊಲೀಸರು ಒಂದು UDR ಪ್ರಕರಣವನ್ನು ದಾಖಲಿಸಿಕೊಂಡು ಅವೆಲ್ಲ ಅಸ್ಥಿ ಪಂಜರಗಳನ್ನು FSLಗೆ ಕಳಿಸಿರುವಂಥದ್ದು. ಯಾವುದು ಅಂದರೆ ಅದು ಸಿಕ್ಕಿರುವಂಥ ಅಸ್ಥಿ ಪಂಜರ ಏನಿದೆ ಮನುಷ್ಯರದ ಅಥವಾ ಏನು ಅನ್ನುವಂಥದ್ದನ್ನು ಪತ್ತೆ ಹಚ್ಚಲಿಕ್ಕೆ ಈಗಾಗಲೇ ಪೊಲೀಸರು FSLಗೆ ಕಳಿಸ್ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಗೊತ್ತಾಗ್ತಿರುವಂಥದ್ದು. FSL ವರದಿಯ ಬಳಿಕ ಅದು ಸಿಕ್ಕಿರುವಂಥ ಅಸ್ಥಿ ಪಂಜರ ಏನಿದೆ ಮನುಷ್ಯರದ ಅಥವಾ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಬೇಕಾಗತ್ತೆ. ಮಮತಾ, ಆಲ್ ರೈಟ್. ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್. ಒಟ್ಟಿನಲ್ಲಿ ಒಮ್ಮೆ ಈ ಥರದ ಅಸ್ಥಿ ಪಂಜರ ಸಿಕ್ಕಾಗ ಅದನ್ನು ಥರೋ ಅನಾಲಿಸಿಸ್ ಮಾಡಬೇಕಾಗತ್ತೆ. ಎಷ್ಟು ವರ್ಷದ ಹಿಂದೆ ಸಾವಾಗಿದ್ದು, ಇಲ್ಲಿಗೆ ಹೇಗೆ ಬಂತು, ಯಾವುದಾದ್ರೂ ವ್ಯಕ್ತಿಗೆ ಸೇರಿದ್ದ, ಎಲ್ಲ ಮಾಹಿತಿಗಳು ಸಿಗುತ್ತೆ. ಆಮೇಲೆ ಎಷ್ಟೊಂದು ಸಲ ಈ ಥರದ್ದು 1-2 ಮೂಳೆಗಳು ಸಿಕ್ಕಿ ಒಂದಿಡೀ ಕೊಲೆ ಪ್ರಕರಣಗಳೆಲ್ಲ ಆಚೆ ಬಂದಿದ್ದಿದೆ. ಬಟ್ ನೋಡೋಣ ಏನೇನಾಗುತ್ತೆ ಇದರಲ್ಲಿ ಅಂತ. ತೀರಾ ಪ್ರೈಮರಿ ಡೀಟೇಲ್ಸ್ ಮಾತ್ರ ಸಿಕ್ಕಿದೆ.